ದೈವವನ್ನ ಅರಿಯುವಂತಹ ತತ್ವವೇ ದೈವತ್ವ ಅಂತ ಹೇಳಿದ್ರಿ. ಆ ತತ್ವ ಹೇಗೆ ಏನು ಒಬ್ಬ ಮನುಷ್ಯ ಕಂಡುಕೊಳ್ಳೋದು, ಆ ಮಾರ್ಗದಲ್ಲಿ ಹೋಗೋದು ಹೇಗೆ, ಒಬ್ಬ ಗುರುವನ್ನ ಹುಡುಕೋದು ಹೇಗೆ? ಯಾವುದೇ ಒಂದು ಮಾರ್ಗವನ್ನ ಹೋಗ್ಬೇಕು ಅಂತ ಹೇಳಿದ್ರೆ ಅದು ಆಲ್ರೆಡಿ ಮಾರ್ಗ ಆಗಿರ್ಬೇಕು, ಅಥವಾ ಮಾರ್ಗದಲ್ಲಿ ಹೋಗೋಕೆ ಯಾರಾದ್ರೂ ನಮ್ಮನ್ನ ಗೈಡ್ ಮಾಡಿದ್ರೇನೆ ನಾವು ಆ ಮಾರ್ಗದಲ್ಲಿ ಹೋಗೋಕೆ ಖಂಡಿತ ಸಾಧ್ಯ ಖಂಡಿತ ಇರುತ್ತೆ. ಹೌದು. ಸೊ ದೇವರನ್ನ ಹುಡುಕುವಂತ ಪ್ರಯತ್ನ ಇದೆಯಲ್ಲ, ಹ್ಮ್. ಇಲ್ಲಿ ಯಾವುದು ದಾರಿಗಳು ಯಾರಿಗೂ ಕಾಣಿಸೋದಿಲ್ಲ. ಮತ್ತೆ ಒಬ್ಬ ಗುರು ಕೂಡ ಇಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಕಲಿಯುಗದಲ್ಲಿ ಹುಡುಕೊಂಡು ಹೋದ್ರೆ ಗುರು ಅಂತ ಹೇಳ್ಕೊಳ್ಳೋರು ಸಾಕಷ್ಟು ಜನ ಸಿಗಬಹುದು. ಆದ್ರೆ ನಿಜವಾಗಿ ಗುರುವಾಗಿ ಆ ಕರ್ತವ್ಯನ ನಿಭಾಯಿಸುವಂಥವ್ರು, ಅಷ್ಟು ಜ್ಞಾನ ಇರುವಂಥವ್ರು, ಜ್ಞಾನಿಗಳು ತುಂಬಾ ಕಡಿಮೆಯಾಗಿ ಸಿಕ್ಕುವಂಥದ್ದು, ತುಂಬಾ ವಿರಳವಾಗಿ ಸಿಗ್ತಾರೆ. ಹೇಗೆ ನಾವು ಈ ಮಾರ್ಗದಲ್ಲಿ ಹೋಗೋದು, ಆ ದೈವತ್ವವನ್ನ, ಆ ತತ್ವವನ್ನ ತಿಳ್ಕೊಳ್ಳೋ ಮಾರ್ಗದಲ್ಲಿ ಹೋಗುವಂತ ಮಾರ್ಗ ಯಾವುದು? ನೋಡಿ, ಇವತ್ತು ನಾವು ಗುರುಗಳಂತ ಹೇಳಿದ್ರೆ ವೇಷಗಳನ್ನೆಲ್ಲ ಹಾಕ್ಕೊಂಡು, ವೇಷಭೂಷಣಗಳನ್ನ ಹಾಕ್ಕೊಂಡು, ಒಂದು ಇನ್ನೇನೋ ವಾಕ್ಚಾತುರ್ಯ ನಾವು ಇಟ್ಕೊಂಡು ಭಗವಂತನನ್ನು ಹಂಗೆ ತೋರಿಸ್ತೀನಿ, ಅಲ್ಲಿ ತೋರಿಸ್ತೀನಿ ಅಂತೇಳ್ಬಿಟ್ಟು ಮಾತಿನ ಚಾತುರ್ಯದಿಂದ ಕೆಲವು ರೂಪರೇಷೆಗಳನ್ನೆಲ್ಲ ಮಾಡಿ, ಹೌದು, ಕಟ್ಟುಪಾಡುಗಳನ್ನ ಮಾಡಿ ದೇವರನ್ನು ತೋರಿಸೋರೆಲ್ಲ ಇದ್ದಾರೆ. ನಿಮಗೆ ಒಳ್ಳೆಯ ಸದ್ಗುರುವಿನ ಮಾರ್ಗದರ್ಶನ ಆಗಬೇಕು ಅಂದರೆ, ಸದ್ಗುರು ಅಂದರೆ ಚಿಂತನೆಯನ್ನು ಕೊಡುವಂಥವನು ಸದ್ಗುರು. ಸತ್ ಚಿಂತನೆ ಅಂದರೆ ಏನು? ಸತ್ಯವಾದಂತಹ ಚಿಂತನೆಗಳು ಅಂದರೆ ಒಳ್ಳೆಯ ಚಿಂತನೆಗಳು. ಅದಕ್ಕೆ ನಿಮಗೆ ಒಬ್ಬ ಗುರುವಿನ ಮಾರ್ಗದರ್ಶನ ಸಿಗಬೇಕು ಅಂದರೂ ಅದು ಸಹ ಪೂರ್ವಜನ್ಮದ ಸುಕೃತಗಳಾಗಿರಬೇಕು. ಇಲ್ಲಾಂದ್ರೆ ಯಾರೋ ಡೋಂಗಿ ಬಾಬುಗಳ ಜೊತೆ ಏನೋ ಒಂದು ಸಾಹಸಗಳು ಮಾಡಿ ದುಡ್ಡು ಕಳ್ಕೊಂಡು ಮಾಡುವಂಥದ್ದು, ಅಥವಾ ವೇಷಭೂಷಣ ಹಾಕ್ಕೊಂಡು. ನಾನು ಯಾವಾಗಲೂ ಹೇಳ್ತೀನಿ, ಯಾರು ಗುರು, ಹೂಯಿಸ್ ಗುರು ಅಂದರೆ ವೇಷ ಮೀರಿದವ ಗುರು, ದೇಶ ಮೀರಿದವ ಗುರು, ಧರ್ಮ ಮೀರಿದವ ಗುರು, ಜಾತಿ ಮೀರಿದವ ಗುರು, ಹಗಲು ರಾತ್ರಿಗಳನ್ನು ಮೀರಿದವ ಗುರು. ಕೇವಲ ಜ್ಞಾನವನ್ನು ಕೊಡುವನ್ನಷ್ಟೇ ಅವನು ಗುರು. ಜ್ಞಾನವನ್ನಷ್ಟೇ ಕೊಡಬೇಕು ಅವನು. ಅವನಿಗೂ ಮಾರ್ಗದರ್ಶಕನೂ ಹೌದು, ಜ್ಞಾನವೂ ಹೌದು. ಅಂದರೆ ಅಂಧಕಾರದಿಂದ ಜ್ಞಾನದ ಕಡೆ ಕರ್ಕೊಂಬರಬೇಕು. ಇದನ್ನು ಬಿಟ್ಟು ವೇಷಭೂಷಣಗಳಂದ್ರೆ, ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ? ವೇಷಭೂಷಣಗಳನ್ನ ಹಾಕ್ಕೊಂಡು ನಿಮ್ಮನ್ನು ಮರಳು ಮಾಡುವ ಜನ ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಮಾಧ್ಯಮಗಳಲ್ಲೇ ನೋಡ್ತೀವಿ, ಎಷ್ಟು ಜನ ಇದ್ದಾರೆಲ್ಲ. ದೇವರು ಈಗ ನೋಡಿ, ನಾನೊಬ್ಬ ರೈತ, ವಾಸ್ತವದಲ್ಲಿ ರೈತ. ನಾನು ನಿನ್ನೆ ಕೃಷಿ ಮಾಡಿ ನಾನು ಇವತ್ತು ಈ ಸ್ಟುಡಿಯೋದಲ್ಲಿ ಬಂದು ನಾನು ಮಾತಾಡ್ತಾ ಇದ್ದೀನಿ. ಯಾರೊಬ್ಬ ಮನೆ ಕೇಳ್ತಾಯಿದ್ರು, ನೀವು ಸ್ಟುಡಿಯೋದಲ್ಲಿ ಇದ್ರಲ್ವ, ಟಿ ವಿ ಚಾನಲ್ ಬರ್ತದೆ. ಹೌದಪ್ಪ, ನಾನು ರೈತ. ಗುರುಗಳು ಹಿಂಗಿರ್ಬೋದು ಅಂದ್ರೆ, ಹೌದು ನಾನು ಹಿಂಗಿದ್ದೀನಲ್ಲಯ್ಯ. ಅಂದರೆ ಗುರುಗಳಂದರೆ ವೇಷಭೂಷಣಗಳಿಗೆ ಬಂದ್ಬಿಟ್ಟಿದ್ವಿ, ಒಂದು ಬಣ್ಣ, ಒಂದು ಐಡೆಂಟಿಫಿಕೇಶನ್ಗೆಲ್ಲ ಬಂದ್ಬಿಟ್ಟಿದ್ವಿ. ಹಾಗೆಲ್ಲ ಇಲ್ಲ. ಗುರುಗಳಂತ ಹೇಳಿದ್ರೆ ಹಾಗೆಲ್ಲ ಇರಬಾರ್ದು. ಅವರು ಎಲ್ಲರ ಜೊತೆ ಬರೀಬೇಕು, ಸರ್ವರೂ ಸಮನ ಅನ್ಬೇಕು. ಇವತ್ತಿಗೂ ಎಷ್ಟೋ ಬಟಮಾನ್ಯಗಳಲ್ಲಿ ಕೆಲವನ್ನು ಹೊರತುಪಡಿಸಿ ನಾನು ಹೇಳ್ತಾ ಇರುವಂಥದ್ದು, ಎಷ್ಟೋ ನಿಮ್ಮನ್ನು ಮುಟ್ಟಿಸ್ಕೊಳ್ಳಲ್ಲ ಮೇಡಮ್ನವರೇ. ಅಸ್ಪೃಶ್ಯತೆ ನಿಮ್ಮನ್ನು ಮುಟ್ಟಿಸ್ಕೊಳ್ಳೋದ್ರಲ್ಲಿ ಇವತ್ತಿಗೂ ನಿಮ್ಮ ಜೊತೆ ಸಹಪಂಕ್ತಿ ಭೋಜನ ಮಾಡೋದಿಲ್ಲ. ಅವರೆಲ್ಲೇನು ವಿಶೇಷನ? ಹಾಗಾದ್ರೆ ನೀವು ವಿಶೇಷವಾಗಿ ಎಲ್ಲರೂ ಬದುಕಬೇಕಾದ್ರೆ ಎಲ್ಲರೂ ಬೇರೆ ಲೋಕದಲ್ಲಿ ಬದುಕಿ. ಸಾಮಾನ್ಯರ ಜನರು ಏನಕ್ಕೆ ಬದುಕ್ತೀರಾ ನೀವು? ಸಾಮಾನ್ಯರು ಉಸಿರಾಡಿದ ಗಾಳಿಯೇ ನೀವು ಉಸಿರಾಡ್ತಾ ಇರುವಂಥದ್ದು, ಸಾಮಾನ್ಯರು ತಿನ್ನುವಂಥ ಅನ್ನವೇ ನೀವು ತಿಂತಾ ಇರುವುದು, ಸಾಮಾನ್ಯರು ನಡೆದಾಡ್ತುವಂಥ ಜಾಗದಲ್ಲೇ ನೀವು ನಡೆದಾಡ್ತಾ ಇರುವಂಥದ್ದು. ಇವತ್ತಿಗೂ ಎಷ್ಟು ನಾನು ಈ ಕಣ್ಣಾರ ಈ ಅಸ್ಪೃಶ್ಯತೆಗಳು ಮೂಢನಂಬಿಕೆಗಳಲ್ಲಿ ನಾನು ನೋಡಿದ್ದೀನಿ. ಅದು ಕೆಲವು ಮಠಗಳು ನನ್ನ ಹೆಸರು ಹೇಳಬಾರ್ದು, ಆದರೆ ಎಷ್ಟೋ ಮಠಗಳು ಇವತ್ತು ಎಷ್ಟೋ ಜೀವನಕ್ಕೆ ಮಾರ್ಗದರ್ಶನವಾಗಿವೆ. ನಾವು ಆಧ್ಯಾತ್ಮದ ಶಿಕ್ಷಣ ನಾನು ಈ ರೀತಿ ಕೊಡಬೇಕು. ಈಗ ನಾನು ಉದಾಹರಣೆ ತಗೊಳ್ಳೋದಾದರೆ, ಸಿದ್ಧಗಂಗೆಯ ಶಿವಕುಮಾರ ಸ್ವಾಮಿಗಳ ಒಂದು ಮಠ ನೀವು ಯಾವ ಜಾತಿ ಅಂತ ಕೇಳಲ್ಲ. ಸರ್ವರಿಗೂ ಅನ್ನದಾಸೋಹ, ಅಕ್ಷರ ದಾಸೋಹ, ವಸತಿ ದಾಸೋಹಗಳನ್ನ ಕೊಟ್ಟು ಆ ಪುಣ್ಯಾತ್ಮರು ಅಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ಇನ್ನೂ ಎಷ್ಟೋ ಮಠಗಳಿದೆ, ಅಲ್ಲಿ ನಿಮ್ಮ ಕುತ್ಕೊಂಡು ಜೊತೆ ಊಟನೂ ಸಹ ಮಾಡಲ್ಲ ಅವರು. ನಿಮ್ಮ ಜೊತೆ ಮಾತಾಡೋದಿರಲಿ, ನಿಮ್ಮ ಸೋಕಿಸ್ಕೊಳ್ಳೋದಿಲ್ಲ. ಈ ಥರದವರೆಲ್ಲ ಇದ್ದಾರೆ. ಈಗ ಯಾರಿಗೋ ಒಂದು ಏನೋ ಒಂದು ಆಗಬೇಕು ಅಂದ್ರೆ ಯಾರೋ ಒಬ್ಬ ಗುರುಗಳನ್ನ ಸಂಪರ್ಕ ಮಾಡ್ತಾರೆ. ಅವನು ಇಷ್ಟು ಪೂಜೆ ಅಂತ ಹೇಳ್ತಾನೆ, ಅಲ್ಲಿ ಹೋಗು, ಇಲ್ಲಿ ನಾನು ಅವಾಗಲೇ ಭೂಮಿ ಇರೋ ಸಣ್ಣ ಜಾಗದಲ್ಲಿ ಎಷ್ಟು ಪೂಜೆಗಳು ಮಾಡ್ತೀವಿ, ಎಲ್ಲೆಲ್ಲೂ ಹೋಗ್ತೀರಾ? ತನ್ನನ್ನು ತಾನು ಅರಿಯದೆ ಇನ್ನೆಲ್ಲೂ ಸುತ್ತುತ್ತೀರಾ? ಆಯ್ತು ಬರ್ಬೋದು, ಬಂದ ತಕ್ಷಣ ನಿಮ್ಗೆ ಆ ಪೂಜೆ ಮಾಡು, ಈ ಪೂಜೆ ಮಾಡು, ಯಾರು ಏನೇನೋ ಹೇಳ್ಬೋದು. ಅವನು ಅಲ್ಲಿ ಮಾಡ್ದು, ಅಲ್ಲಿಗೆ ಹೋಗು, ಇಲ್ಲಿ ಹೋಗು, ಈ ದೇವಸ್ಥಾನಕ್ಕೆ ಒಳ್ಳೇದಾಗುತ್ತೆ. ಯಾವ ದೇವಸ್ಥಾನ? ದೇವರ ಸ್ಥಾನ ಯಾವುದು? ನೋಡಿ, ನಾವು ದೇವಸ್ಥಾನ ಅಂತೀವಿ. ದೇವಸ್ಥಾನ ಯಾವುದು? ನಾವು ಶುದ್ಧವಾಗಿದ್ದರೆ, ಪರಿಶುದ್ಧವಾಗಿದ್ದರೆ, ನಾನು ನಡೆದಾಡುವಂತಹ ಜಾಗವೆಲ್ಲ ಪವಿತ್ರವೇ. ಯಾವಾಗ? ನಾನು ಶುದ್ಧವಾಗಿದ್ದರೆ. ನಾನು ನಡೆದಾಡುವಂಥ ಜಾಗವೇ ಪುಣ್ಯಕ್ಷೇತ್ರ. ಪುಣ್ಯಕ್ಷೇತ್ರ ಅಂದರೆ ಏನು? ಅಯ್ಯೋ, ನಾನು ಅಲ್ಗೋಗಿದ್ದೆ ಗೊತ್ತಾ ಪುಣ್ಯಕ್ಷೇತ್ರ. ಹಾಗಾದ್ರೆ ನೀವು ಅನ್ನ ತಿಂತಿರೋ ಜಾಗ ಪಾಪಿ ಕ್ಷೇತ್ರನ? ಈ ಜಾಗದಲ್ಲಿ ಅನ್ನ ತಿಂತಾ ಇಲ್ವಾ? ನೀವು ನೀರು ಕುಡಿತಾ ಇಲ್ವಾ? ಒಂದು ಕೆಲಸ ಸಿಕ್ಕಿಲ್ವಾ ನಿಮಗೆ? ಹಾಗಾದ್ರೆ ಇದೆಲ್ಲ ಪಾಪಿ ಕ್ಷೇತ್ರನ? ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಪುಣ್ಯಕ್ಷೇತ್ರ ಅಂದರೆ ಹೇಗೆ? ಅಂದರೆ ಹೆಂಗೆ ತಾಯಿ?
ಅಲ್ವಾ? ಇದು ಈ ಮೌಢ್ಯಗಳು ಬರಬಾರ್ದು ಅಂತ ನಾನು ಹೇಳ್ತಾ ಇರೋಂಥದ್ದು. ದೇವರಂದ್ರೆ ಈ ಥರ ಕಲ್ಪನೆಗಳೇ ಬಂದಿದೆ. ನಾನು ಅಲ್ಲೋದ್ರೆ ಒಳ್ಳೇದಾಯಿತು, ಇಲ್ಲೋ ಒಳ್ಳೇದಾಯಿತು. ಹಂಗಾರೆ ಮನೇಲಿ ದೇವಸ್ಥಾನದಲ್ಲಿ ಇದ್ಕೊಂಡು ನೀವು ಕೆಲಸ ಮಾಡ್ಲಿಕ್ಕಾಗತ್ತಾ? ದೇವಸ್ಥಾನದಲ್ಲಿ ಇದ್ಕೊಂಡು ನೀವು ಆಫೀಸ್ಗೆ ಹೋಗ್ಲಿಕ್ಕಾಗತ್ತಾ? ಖಂಡಿತ ಖಂಡಿತ. ಇವೆಲ್ಲ ಯಾವುದಿಲ್ಲ. ದೇವಸ್ಥಾನ ಅಂದರೆ ಇದು ವಿಗ್ರಹ, ಇದಕ್ಕೆ ಸ್ಥಾನ ಕೊಟ್ಟಿದ್ವಿ. ಇದು ಈ ದೇವರ ಸ್ಥಾನವೇ ದೇವಸ್ಥಾನ. ಶಂಕರಾಚಾರ್ಯರು ಪ್ರತಿಯೊಬ್ಬರು ಸಹ ಈ ಶಕ್ತಿಯನ್ನೇ ಹೇಳಿರುವಂಥದ್ದು. ಅಹಂ ಬ್ರಹ್ಮಾಸ್ಮಿ, ತಮ್ಮನ್ನು ತಾವು ತಿಳ್ಕೊಳ್ಳಿ, ನೀವು ದೈವ, ವಿಶ್ವ ವಿರಾಟ ಸ್ವರೂಪದ ಭಾಗವಾಗಿಯೇ ನಾವಿದ್ದೇವೆ. ಹಾಗಾಗಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಫಸ್ಟ್ ಯು ರಿಯಲೈಸ್ ವಾಟ್ ಯು ಆರ್. ನೀವೇನು ಅಂತ ನಿಮಗೆ ಗೊತ್ತಾದರೆ ದೆನ್ ಯು ವಿಲ್ ಫೈಂಡ್ ದ ರಿಯಲ್ ಗಾಡ್. ವಾಸ್ತವಿಕ ಭಗವಂತನ ನೀವು ನೋಡ್ತೀರಾ. ಅಲ್ಲಿವರೆಗೂ ಈ ಆಚರಣೆಗಳು ಇದೆಲ್ಲ, ನನ್ನ ಆಚರಣೆಗಳು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅವನು ಆರಾಧಿಸುವಂಥ, ಭಗವಂತನ ಆರಾಧಿಸುವಂಥ ಪ್ರಾರಂಭಿಕ ಒಂದು ಕ್ರಿಯೆ ಅಷ್ಟೇ. ಆ ವಿಗ್ರಹನೇ ನೀವು ದೇವರು ಅಂತ ಅನ್ಕೊಂಡ್ಬಿಟ್ರೆ ತನ್ನಲ್ಲಿ ಯಾರು ಭಗವಂತನ ಯಾವಾಗ ನೋಡ್ತೀರಾ? ಖಂಡಿತ ಅಲ್ಲ, ಅವನು ಒಳ್ಳೇದು ಮಾಡ್ತಾನೆ, ಇವ್ರು ಯಾರು ಒಳ್ಳೇದು ಮಾಡಿ? ನಿಮ್ಮ ಊಟ ಅವ್ನು ತಿನ್ನಕ್ಕೆ ಸಾಧ್ಯನಾ? ನಿಮ್ಮ ಊಟವನ್ನು ವಿಗ್ರಹ ತಿನ್ನಕ್ಕೆ ಸಾಧ್ಯನಾ? ಅಥವಾ ವಿಗ್ರಹ ಏನು ಹೇಳ್ತಾರೆ, ನೀವು ವಿಗ್ರಹ ನಿಮ್ಮ ಊಟ ವಿಗ್ರಹ ತಿನ್ನಕ್ಕೆ ಸಾಧ್ಯನಾ? ವಿಗ್ರಹ ನಿಮ್ಮ ಊಟ ತಿನ್ನಕ್ಕೆ ಸಾಧ್ಯನಾ? ನಿಮ್ಮ ಕೆಲಸನ ವಿಗ್ರಹ ಮಾಡ್ಕೊಡಕ್ಕೆ ಸಾಧ್ಯ ಇದೆಯಾ? ಆ ವಿಗ್ರಹಕ್ಕೆ ಜೀವ ಕೊಟ್ಟಿದ್ದೀನಿ ನೀವೇ, ಮಂತ್ರ ಹೇಳೋರು ನೀವೇ, ಗುಡಿ ಗೋಪುರ ಕಟ್ಟೋರು ನೀವೇ, ದೃಷ್ಟಿ ಕೊಟ್ಟೋರು ನೀವೇ. ಸೊ ಎಲ್ಲಿದೆ ಎನರ್ಜಿ ಅಂದರೆ ವಿತಿನ್ ಅಸ್ ಓನ್ಲಿ. ನಮ್ಮಲ್ಲಿಯೇ ಭಗವಂತನ ಶಕ್ತಿ ಇದೆ. ಪ್ರತಿಬಿಂಬವಾಗಿ ಅವನನ್ನು ಆರಾಧನೆ ಮಾಡ್ತೀವಿ ಅಷ್ಟೇ. ಹಾಗಾಗಿ ಏಕೆಂದರೆ ಭಗವಂತ ಅಂದರೆ ಹೌದು, ಅದಕ್ಕೊಂದು ಸಂಸ್ಕಾರ ಅಷ್ಟೇ. ಆ ಸಂಸ್ಕಾರ ರೂಪವಾಗಿ ಭಗವಂತನ ಆರಾಧನೆ ಮಾಡ್ತೀವಿ ಹೊರತು ವಿಗ್ರಹವೇ ಎಲ್ಲದೂ ಸಿಗುತ್ತೆ, ವಿಗ್ರಹದಿಂದ ಎಲ್ಲ ಬರುತ್ತೆ, ಇದು ತಪ್ಪು ಕಲ್ಪನೆ.